ಹಲೋ ಬಡೀಸ್, ಇವತ್ತಿನ ರೆಸಿಪಿ ಮಸಾಲ ಕರಿ. ಇದಕ್ಕೆ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನ ಸೈಡ್ಗೆ ಇಟ್ಕೊಂಡು ನಾವು ಅಡುಗೆ ಶುರು ಮಾಡೋಣ. ಮೊದಲಿಗೆ ಬಾಣಲಿ ಇಟ್ಕೊಳ್ಳೋಣ. ಸೊ ಈ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ನೆಕ್ಸ್ಟ್ ಏನೆಲ್ಲ ನಾವು ವೆಜಿಟೇಬಲ್ಸ್ ಎಲ್ಲ ಇಟ್ಕೊಂಡಿದ್ದೀವಿ, ಸೊ ಹೀಗೆ ಕುಕಿಂಗ್ ಶುರು ಮಾಡೋಣ. ಇದಕ್ಕೀಗ ಎಣ್ಣೆ ಇಟ್ಕೊಂಡಿದ್ದೀವಲ್ಲ, ಸೊ ಇದು ಒಂದು ಈರುಳ್ಳಿ. ಸೊ ಒಂದು ಈರುಳ್ಳಿನ ಏನು ಮಾಡಬೇಕು, ಮಸಾಲ ಫಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟ್ ಆನಿಯನ್, ಓಕೆ, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ, ಇದ್ರ ಜೊತೆಗೆ ಚಕ್ಕೆ, ಲವಂಗ ಮತ್ತು ಇದೊಂಥರ ಓಂ ಕಾಳು ಹಾಕ್ಕೊಳ್ಳೋಣ. ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋದ್ರಿಂದ ಸೊ ಧನಿಯಾ ಪೌಡರ್ ಹಾಕಬೇಕು. ಓಕೆ, ಇದೆಲ್ಲ ಹಾಕಿ ಸೊ ನಾವೇನು ಖಾರಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ ಬರೀ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀವಿ. ಸಿನ್ಸ್ ನಾನು ನಮಗಷ್ಟೇ ಅಲ್ಲ, ಸೊ ನಮ್ಮ ಬೇಬಿಗೋಸ್ಕರ ಕೂಡ ಇದರಲ್ಲೇ ಅಡುಗೆ ಮಾಡೋದ್ರಿಂದ ನಾನು ಖಾರ ಬಂದುಬಿಟ್ಟು ನಾರ್ಮಲ್ ಖಾರದ ಪೌಡರ್ ಅಷ್ಟೇ, ಮನೇಲಿ ಮಾಡಿಟ್ಟಿರೋ ಖಾರದ ಪೌಡರ್ ಯೂಸ್ ಮಾಡ್ತೀನಿ. ಇದೆಲ್ಲ ಮಾಡಿದಾದ್ಮೇಲೆ ನಾನು ಮಸಾಲ ಒಂದು ಸ್ವಲ್ಪ ತಿಕ್ಕಾಗಿರ್ಬೇಕಲ್ವ, ಯಾಕಂದರೆ ನಾವು ಮಾಡ್ತಾ ಇರೋದು ಎಲ್ಲ ಮಿಕ್ಸಡ್ ತರಕಾರಿಯಿಂದ ಮಾಡ್ತಿರೋದ್ರಿಂದ ಸೊ ಕೊಬ್ಬರಿ ಹಾಕಿದ್ರೆ ಇನ್ನೂ ಒಂಥರ ಟೇಸ್ಟಿ ಆಗಿರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕು, ಗೋಲ್ಡನ್ ಕಲರ್ ಬರಬೇಕು ಆನಿಯನ್ ಎಲ್ಲ. ನೀವು ಬೇಕಾದ್ರೆ ಕಾಂಕ್ರೀಟ್ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೂ ಮುಂಚೆ ನಮ್ಮ ಅತ್ತೆ ಮಾಡಿದ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಸಿಸ್ಟರ್ ಬಂದು ಕುಕ್ಕೀಸ್ ಒಂಥರ ಸಕ್ಕತ್ತ ಕುಕ್ಕೀಸ್ ಎಲ್ಲ ಮಾಡ್ತಾಳೆ. ಅವಳ ಕುಕ್ಕೀಸ್ ಕೂಡ ಮಸ್ತಾಗಿರುತ್ತೆ. ಸೊ ಅವಳ ಕುಕ್ಕೀಸ್ ಕೂಡ ಹೇಗೆ ಮಾಡ್ತಾಳೆ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ವಾಚ್ ಮಾಡಿ, ನೋಡಿ, ಎಂಕರೇಜ್ ಮಾಡಿ. ಟೊಮೆಟೊ ಹಾಕ್ಕೊಳ್ಳೋಣ. ನನ್ನ ಮಗ ಮಲ್ಕೊಂಡಿದ್ದಾಗಲೇ ನಾನು ಇದೆಲ್ಲ ವೀಡಿಯೋ ಮಾಡೋಕ್ಕಾಗೋದು. ಸೊ ನಾನೇನು ರೆಗ್ಯುಲರಾಗೆಲ್ಲ ಏನು ಅಪ್ಲೋಡ್ ಮಾಡೋದಿಲ್ಲ. ಯಾವಾಗಲಾದರೂ ಒಂದು ಸಲ, ಯಾವಾಗಲಾದರೂ ನಿಜವಾಗ್ಲೂ ಟೈಮ್ ಸಿಕ್ತು ಅಂತಂದಾಗ ಮಾತ್ರ ಇದೆಲ್ಲ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫನ್ನಿ ಶಾರ್ಟ್ಸ್ ಅದನ್ನೆಲ್ಲ ನಾನು ಸುಮ್ಮನೆ ಮೆಟಾ AI ತೊಗೊಂಡು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫೀಲ್ ಬ್ಯಾಡ್, ಓಕೆ. ಸೊ ಇದೆಲ್ಲ ಇನ್ನೂ ಚೆನ್ನಾಗಿ ಹಾಕಬೇಕು. ಸೊ ಟೊಮೆಟೊ ಎಲ್ಲ ಯಾಕೆ ಹಾಕಿದೆ ಅಂತಂದರೆ ಅದೆಲ್ಲ ರಸ ನೀಟಾಗಿ ಉಟ್ಕೊಳ್ಳುತ್ತೆ. ಸೊ ಇದಕ್ಕೆ ನಾನು ಏನು ಮಾಡ್ಬೋದು, ಮಸಾಲ ಪೌಡರ್ ಹಾಕ್ಕೊಳ್ತೀನಿ. ಅಮ್ಮ ಮಾಡಿದ ಮಸಾಲ ಅದನ್ನ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ, ಕಮ್ಮಿಂಗ್ ವೀಡಿಯೋದೆಲ್ಲ ಅಪ್ಲೋಡ್ ಮಾಡ್ಕೊಡ್ತೀನಿ, ಓಕೆನಾ. ಅಮ್ಮ ಹೇಗೆ ಮಸಾಲ ಮಾಡಿರೋ ಅಂದರೆ ಸಾಂಬಾರು ಪೌಡರು, ಸೊ ಅದು ಬಿಟ್ಟು ಧನಿಯಾ ಪೌಡರು. ಸೊ ಈಗೇನು ಮಾಡ್ತೀನಿ, ಆಲ್ರೆಡಿ ನಾನು ಧನಿಯಾ ಹಾಕಿರೋದ್ರಿಂದ ಧನಿಯಾ ಪೌಡರ್ ಏನು ಯೂಸ್ ಮಾಡೋದು ಬೇಡ. ಸೊ ಡೈರೆಕ್ಟಾಗಿ ಏನು ಮಾಡೋಣ, ಸಾಂಬಾರು ಪೌಡರ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಸೊ ಇದೇನು ಫಸ್ಟ್ ಏನು ಹಾಕಬೇಕು ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಚಿಕನ್ಗೂ ಹೀಗೆ ಮಾಡ್ತಾರೆ ನಮ್ಮ ಮಮ್ಮಿ. ಸೊ ನಾನು ಇದು ಮಸಾಲೆ ಸಾಂಬಾರು ಅಂತಂದರೆ ಹೀಗೆ ಮಾಡೋದು ನಮ್ಮ ಕಡೆ ಅಂದರೆ ಬೆಂಗಳೂರು. ಇದು ಬೆಂಗಳೂರಲ್ಲೆಲ್ಲ ಹೀಗೇ ಅಡುಗೆ ಶುರು ಮಾಡ್ತಾರೆ. ನಗಾಡಬೇಡಿ, ನಾನು ಹೀಗೆ ಮಾತಾಡೋದು. ಎಲ್ಲ ನೀಟಾಗಿ ಕುಕ್ ಆಗಿದೆ. ಸೊ ಈಗೇನು ಹಾಕ್ಬೇಕಂದ್ರೆ 1 ಟೇಬಲ್ ಸ್ಪೂನ್ ಫಸ್ಟ್ ಸಾಂಬಾರು ಪೌಡರ್. ಸೊ ಇದು ನಾನು 1.5 ಚಮಚ ಯೂಸ್ ಮಾಡ್ತಾಯಿದ್ದೀನಿ. ನಾನು ಒಂಚೂರು ಕಲ್ಲುಪ್ಪು ಯಾಕೆ ಹಾಕೋತೀನಿ ಅಂತಂದರೆ ಸೊ ಟೇಸ್ಟಿಗೋಸ್ಕರ ಅಷ್ಟೇ, ಯಾಕಂದರೆ ಮಸಾಲದಲ್ಲೂ ಟೇಸ್ಟ್ ಇಟ್ಕೋಬೇಕಲ್ವ. ಸೊ ಆ ರೀಸನ್ಗೋಸ್ಕರ ಇದನ್ನು ನಾನು ಕಲ್ಲುಪ್ಪನ್ನ ಇದಕ್ಕೆ ಹಾಕ್ಬಿಡ್ತೀನಿ ಫಸ್ಟು, ಮಸಾಲೆಗೋಸ್ಕರ ನೀಟಾಗಿ ಇಟ್ಕೋಬೇಕಲ್ಲ ಅದಕ್ಕೆ. ಸೊ ನೋಡಿ, ಈಗೇನು ಮಾಡಬೇಕು, ಖಾರದ ಪುಡಿ ಹೇಳಿದೆ ಅಲ್ವಾ, ಅದು ಕೂಡ ಹಾಕಬೇಕು. ಅಂದರೆ ಇದು ಫ್ಲೇಮ್ ಆಫ್ ಮಾಡಿ ಆಮೇಲೆ ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ಪೂರ ಹಾಕೋದು ನಾನು. ಸೊ ಆದಷ್ಟು ಖಾರ ಕಡಿಮೆ ನಮ್ಮ ಮನೆಯಲ್ಲಿ. ಸೊ ಇದ್ರ ಜೊತೆ
ಜೊತೆಗೆ ಚೂರು ಏನದು ಅರಿಶಿನ ಪುಡಿ ಅಷ್ಟೇ. ನೆಕ್ಸ್ಟ್ ಏನು ಬೇಕು, ಸೊ ಇನ್ನೊಂದು ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಇನ್ನೊಂದು ಆನಿಯನ್ ಅಂತಂದರೆ ಇದು ಒಗ್ಗರಣೆಗೆ ಮಸಾಲ. ನಮ್ಮ ಮನೇಲಿ ಎಲ್ಲರೂ ಆನಿಯನ್ ಜಾಸ್ತಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಸೊ ಆನಿಯನ್ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಿಕ್ಕಿದ್ರೆ ಫುಲ್ ಖುಷಿ. ಸೊ ಅದಕ್ಕೋಸ್ಕರ ಒಂಚೂರು ಆನಿಯನ್ ಕೊತ್ತಂಬರಿ ಬಂದು ಏನು ಕಟ್ ಮಾಡೋದೇನೋ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ನಾನು ಹೇಳೋದು ಮರ್ತಿದೆ. ಸೊ ಈ ಹಾರಿರೋದಕ್ಕೆ ಸೊ ಕೊತ್ತಂಬರಿ ಹಾಕಿದ್ರೆ ಸಾಕಿದೆ, ಏನು ಫ್ರೈ ಆಗಬೇಕಂತೇನಿಲ್ಲ. ಓಕೆನಾ, ಅಷ್ಟೇ. ಸೊ ಇದನ್ನು ಹೇಗೆ ಮಾಡಬೇಕು, ಹೀಗೆ ರುಬ್ಕೋಬೇಕು. ಈ ಥರ ಮಸಾಲ ರೆಡಿ ಆಗುತ್ತೆ. ಈಗ ಇದು ಮುಗಿದು ಅಂತಂದರೆ ಸೊ ನೆಕ್ಸ್ಟ್ ನಮ್ಮದು ಬೇರೆ ಕೆಲಸ. ಫಸ್ಟು ಏನು ಮಾಡೋಣ, ಇದು 3 ಲೀಟರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ಗೆ ಎಣ್ಣೆ ಹಾಕೋಣ. 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಆದಷ್ಟು ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು. ಆಯಿಲ್ ಹಾಕ್ಕೊಳ್ದೇ ಇದ್ರೂ ನಾವು ನೀರು ಹಾಕ್ಕೊಂಡು ಮಾಡ್ಬೋದು, ಬಟ್ ಆಯಿಲ್ ಇಲ್ಲದೆ ರುಚಿನೇ ಇರೋದಿಲ್ಲ ಅಂತ ಅನ್ಸುತ್ತಲ್ವ. ಜೀರಿಗೆ, ಸಾಸಿವೆ ಒಂಚೂರು. ಈ ಚಿಟ ಅನ್ನೋ ಹೊತ್ತಲ್ಲಿ ಏನು ಒಂದು ಸಣ್ಣ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋದು. ಸೊ ಅದನ್ನು ಬಿಡಿಸಿ ಹಾಕ್ರಿ, ಅದರ ರುಚಿನೇ ಟೋಟಲ್ ಡಿಫ್ರೆಂಟ್ ಆಗುತ್ತೆ. ಇದೊಂದು ಸ್ವಲ್ಪ ಫ್ರೈ ಆಗಲಿ, ಗೋಲ್ಡನ್ ಫ್ರೈ, ಅಂದರೆ ತುಂಬ ಡೀಪ್ ಗೋಲ್ಡನ್ ಬೇಡ. ನೆಕ್ಸ್ಟ್ ಟೈಮ್ ಏನಾದರೂ ನಾನು ಫನ್ನಿಯಾಗಿ ಮಾತಾಡಬೇಕು ಅಂತಂದರೆ ಹೇಳಿ ಅಲ್ಲ. ಸೊ ಇದಕ್ಕೆ ನಾನು ಏನು ಮಾಡೋಣ, ಸೊ ನಾನು ಏನೇನು ತರಕಾರಿ ಹಾಕ್ಕೊಂಡಿದ್ದೀನಿ ಅಂತ ಹೇಳಿಲ್ಲ ಅಲ್ವಾ. ಇದು ಬಂದು ನುಗ್ಗೆಕಾಯಿ, ಸೊ ಸ್ವಲ್ಪ ಏನದು ಆಲೂಗಡ್ಡೆ, ಮತ್ತು ಇದು ಹಣ್ಣು ಬೀನ್ಸು ಮತ್ತು ಕ್ಯಾರೆಟ್ ಇಷ್ಟೇ ಯೂಸ್ ಮಾಡ್ತಿರೋದು. ಇದನ್ನು ನಾನೆಲ್ಲ ವಾಶ್ ಮಾಡಿಟ್ಟಿದ್ದೆ. ಸೊ ಇದನ್ನ ಏನು ಮಾಡ್ತೀನಿ, ಡೈರೆಕ್ಟಾಗಿ ಇದಕ್ಕಾಗಿದೆಯಲ್ಲ ಬ್ರೌನ್ ಕಲರ್ ತಿರ್ಗೋಕ್ಕೆ ಮುಂಚೆ ಹಾಕ್ಬಿಡೋಣ. ಸೊ ಅದು ಒಂದ್ಸಲ ಫ್ರೈ ಆದರೆ ಚೆನ್ನಾಗಾಗುತ್ತೆ ಅಂತ. ಯಾಕಂದರೆ ಮಸಾಲ ನಾವು ಆಲ್ರೆಡಿ ಹುರ್ಕೊಂಡಿದ್ದೀವಿ. ಸೊ ಫ್ರೈ ಆಗಲಿ ಫಸ್ಟು. ಸರಿ, ಇದಕ್ಕೇ ನೀವು ಒಂಚೂರು ಕಲ್ಲು ಕುದುರಿಸ್ಕೊಂಡ್ಬಿಟ್ರೆ ತರಕಾರಿ ಎಲ್ಲ ನೀಟಾಗಿ ಉಪ್ಪಿಡ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ನನ್ನ ಪ್ರಾಸೆಸಲ್ಲಿ ಯಾವಾಗಲೂ ಅಷ್ಟೇ ತರಕಾರಿ ಉಪ್ಪಿಡ್ಕೋಬೇಕಂದ್ರೆ ನಾನು ಹೀಗೆ ಮಾಡೋದು. ಸೊ ಇದೊಂಥರ ನೀಟಾಗಿ ಉಪ್ಪೆಲ್ಲ ಇಟ್ಕೊಳ್ಳುತ್ತೆ. ಸೊ ಫ್ರೈ ಮಾಡ್ಕೊಳ್ಳೋಣ. 1-2 ಮಿನಿಟ್ಸ್ ಬಿಟ್ಟರು ಸಾಕು. ಅದಕ್ಕೆ ಹಾಕಿದ್ವಿ. ಸೊ ಚಿಟಿಕೆ ಅರಿಶಿನ ಇದಕ್ಕೆ, ಇದು ಹಸಿ ವಾಸನೆಯಿಂದ ಬರ್ತಾ ಇದೆ. ಸೊ ಸ್ವಲ್ಪ ಲೈಟಾಗಿ ಕಡಿಮೆ ಆಗಬೇಕು. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಸ್ಮೆಲ್ ಏನು ಬರೋದಿಲ್ಲ. ಸ್ಮೆಲ್ ತರಕಾರಿ ಎಲ್ಲ ಪಟ ಅಂತ ಬೇಯ್ಕೊಳ್ಳುತ್ತೆ, ಗೊತ್ತಲ್ವ. ಕುಕ್ಕರಲ್ಲಿ ಯಾಕೆ ಬೇಗ ಮಾಡ್ತಿದ್ದೀನಿ ಅಂದರೆ ನನಗೆ ಬೇಬಿ ಇದೆ, ಅವ್ನು ಬೇಗ ಎದ್ಬಿಟ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನನಗೆ ಆ್ಯಕ್ಚುಲಿ ಪಾತ್ರೆ ಮಾಡಿ ತಿನ್ನೋದು ಫುಲ್ ಮಜಾ ಇರುತ್ತೆ, ಬಟ್ ತುಂಬ ಟೈಮ್ ತೊಗೊಳುತ್ತೆ. ನಮಗೆ ಎಲ್ಲರೂ ಬ್ಯುಸಿ ಲೈಫಲ್ಲಿ ಮಗು ಇದೆ ಎಲ್ಲ ಇದೆ ಅಂತಂದರೆ ನಿಜವಾಗ್ಲೂ ಕಷ್ಟನೇ. ಅದಕ್ಕೆ ಕುಕ್ಕರ್ ಇಸ್ ದ ಬೆಸ್ಟ್ ಒನ್. ಆಯಿತಾ. ಸೊ ಈಗ ನೆಕ್ಸ್ಟ್ ಏನಿದೆ ಈ ಮಸಾಲ ಬಂದ್ಬಿಟ್ಟು ಪೂರ್ತಿಯಾಗಿ ಇದಕ್ಕೆ ಪೋರ್ ಮಾಡೋಣ. ಇದನ್ನು ನೀರು ಹಾಕಿ ಒಂಚೂರು ನೀಟಾಗಿ ಕೈ ಆಡಿಸಿ ಎಲ್ಲ ಮಸಾಲ ಹಾಕೋಣ. ಈಗ ನೋಡಿ ಒಂಚೂರು ನೀರು ಹಾಕ್ಕೊಂಡು ಎಲ್ಲ ಕಳಿಸ್ಕೋಬೇಕು. ಸಕ್ಕತ್ತಕ್ಕಂತೂ ಕಾಣಿಸ್ತಿದೆ. ಇದನ್ನು ನೀವು ಚಪಾತಿ, ಕುರ್ಮಾ, ಏನದು ಕುರ್ಮಾ ಅಂತಾರೆ, ಹೌದು, ಚಪಾತಿಗಾಗಿರ್ಬೋದು, ಈವನ್ ಪೂರಿಗೆ, ಮುದ್ದೆಗಂತೂ ಹೇಳಿ ಮಾಡಿಸಿ ಜೋಡಿ
ಯಾರು ಚಿಕನ್ ಎಲ್ಲ ಫೇವ್ರೇಟ್ ಇರುತ್ತೆ ಅವ್ರಿಗೆಲ್ಲ ನಿಜವಾಗ್ಲೂ ಹೇಳಿ ಮಾಡಿಸಿದ್ದು ಜೋಡಿನ. ಓಕೆನಾ, ನೋಡಿ ಈ ಥರ ಆಗಿರುತ್ತೆ. ಸೊ ಇದಕ್ಕಿನ್ನೂ ಒಂಚೂರು ನೀರು ಹಾಕ್ಕೊಳ್ಳೋಣ, ಯಾಕಂದರೆ ಕೊಬ್ಬರಿ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ. ಆ್ಯಂಡ್ ಈವನ್ ಆಲೂಗಡ್ಡೆ ಇದೆ ಅಲ್ವಾ, ಸೊ ಆ ರೀಸನ್ಗೆ. ಯಾರೆಲ್ಲ ಚಪಾತಿ ಆ ಥರ ಪೂರಿಗೋಸ್ಕರ ತಿಂತೀರಾ, ಸೊ ನೀವೇನೊಂಚೂರು ಕಡಿಮೆ ಹಾಕ್ಕೊಂಡ್ರು ಅಡ್ಡಿಲ್ಲ. ಯಾರು ಅನ್ನಕ್ಕೆ ಕೆಲವೊಬ್ರು ಇಷ್ಟಪಟ್ಟು ತಿಂತಾರೆ ಈ ಥರ. ಸೊ ಏನಪ್ಪ ಏನು ಅನ್ನಕ್ಕಾಗಿರ್ಬೋದು ಇಲ್ಲಾಂದ್ರೆ ಮುದ್ದೆಗಾಗಿರ್ಬೋದು ಒಂಚೂರು ನೀರು ಹಾಕ್ಕೊಳ್ಳಿ. ನೀರು ಇದ್ದಷ್ಟು ಒಂಥರ ಚೆನ್ನಾಗೂ ಇರುತ್ತೆ, ಅನ್ನಕ್ಕೆ ಮುದ್ದೆಗೆ ಮಸ್ತಾಗಿ ಅನಿಸುತ್ತೆ. ಚಪಾತಿಗೆ ಪೂರಿಗೆ ಆ ಥರ ಎಲ್ಲ ಅಂತಂದರೆ ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ಲೆಫ್ಟ್ ಓವರ್ ಏನಾದರೂ ತರಕಾರಿ ಇದ್ದರೂ ಹಾಕಿ, ಬಟ್ ಅದು ಮುಲ್ಲಂಗಿ ಬೇಡ. ಆಮೇಲೆ ಇದು ಲೌಕಲ್ ಹಾಕ್ಬೋದು, ಅದೆಲ್ಲ ಯೂಸ್ ಮಾಡ್ಬೋದು. ಮುಲ್ಲಂಗಿ ಯಾಕೆ ಇಷ್ಟಪಟ್ಟು ಅದು ಓಕೆ, ಬಟ್ ಆದರೆ ಮುಲ್ಲಂಗಿ ತುಂಬ ನೀರು ಬಿಟ್ಕೊಡುತ್ತೆ. ನಮ್ಮನೆ ನೀರು ಜಾಸ್ತಿ ಹಾಕ್ಕೊಂಡು, ಯಾಕಂದ್ರೆ ಮುದ್ದೆ ಮತ್ತು ನಾನು ಅನ್ನ ಮಾಡೋದು. ಸೊ ಉಪ್ಪು ಚೂರು ಕಡಿಮೆ ಆಯಿತು ಅನ್ನಿಸ್ತು. ಸೊ ಈ ಟೈಮಲ್ಲಿ ಕುದಿಬೇಕಾದ್ರೆ ಇನ್ನೊಂದು ಉಪ್ಪು ನೋಡಿಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದೊಂದು ಸ್ವಲ್ಪ ಕುದಿ ಬರೋಕ್ಕೆ ಶುರು ಆಗಲಿ, ಅಷ್ಟೊತ್ತಿಗೆ ಅನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟೈಮ್ ಅನ್ನ ಮಾಡೋದು ಹೇಳ್ತೀವಿ, ಯಾವುದಾದ್ರೂ ಶಾರ್ಟ್ ವಿಡಿಯೋ ನೋಡೋಣ. ಸೊ ಇದು ಕುದೀತಿದೆ. ಸೊ ಈಗ ನಾವು ಸ್ವಲ್ಪ ಉಪ್ಪೆಲ್ಲ ಟೇಸ್ಟ್ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡೋಣ. 1-2 ವಿಶಿಲ್ ಕೂಗಿದ್ರೆ ಸಾಕು. ಫ್ಲೇಮ್ ಬೇಡ, ಚೂರಲ್ಲೇ ಇರಲಿ, ಯಾಕಂದರೆ ಕುದ್ದಿದೆ. ಸೊ 2 ವಿಶಿಲ್ ಆದಮೇಲೆ ಇದನ್ನು ಇಳಿಸಿ ನೆಕ್ಸ್ಟ್ ಹಾರಿದಾದ್ಮೇಲೆ ತೋರಿಸ್ತೀನಿ ಹೇಗಾಗಿದೆ ಲಾಸ್ಟ್ ಫೈನಲ್ ಟಚ್ ಕೊಡೋಣ. ಕುಕ್ಕರ್ ಕೂಡ ತಣ್ಣಗಾಗಿದೆ. ಸೊ ಈಗ ಸರ್ವ್ ಮಾಡಿ ನಾನು ತೋರಿಸ್ತೇನೆ ಹೇಗಾಗಿದೆ ಅಂತ. ಸಕ್ಕತ್ತಾಗಿ ಕಾಣ್ತಿದೆ, ಘಮ ಗೋಡ್ತಿದೆ, ಪರ್ಫೆಕ್ಟ್ ಎಲ್ಲ ಬಂದಿದೆ ನೋಡೋದಕ್ಕೆ. ನೋಡಿ, ನುಗ್ಗೆಕಾಯಿ ಕೂಡ ಸೀಲ್ ಹೊಡಿಬಾರ್ದು, ಅದರ ಇದೆಲ್ಲ ಹೊಟ್ಟೋಗ್ಬಿಡುತ್ತೆ ತಿನ್ನೋ ಮಜಾ. ಸೊ ಅದಕ್ಕೆ ಸರ್ವ್ ಮಾಡೋಣ. ಸಿ ದ ಪ್ಲೇಟಿಂಗ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅನ್ನಕ್ಕಂತೂ ಸಖತ್ತಾಗಿತ್ತು, ನಾನಂತೂ ತಂದೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಲ್ವಾ. ಥ್ಯಾಂಕ್ ಯು ಅಗೇನ್.